ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಶಂಕಿತ ಉಗ್ರನೊಬ್ಬನ ಬಂಧನ ಆಗಿದೆ. ಆದರೆ ಆತನ ವಿಚಾರಣೆಯ ಸಂದರ್ಭದಲ್ಲಿ ಬೆಳಕಿಗೆ ಬಂದಿರುವುದು ವಿಚಿತ್ರವಾದಂತಹ ಕತೆ. ಪಾಕಿಸ್ತಾನದ ಸೇನೆಯ ಮೇಲೆ ದಾಳಿಗೆ ಸಂಚಲನ ರೂಪಿಸಿದ್ದವನು ಈತ. ಪಾಕಿಸ್ತಾನದಲ್ಲಿ ಮುಸ್ಲಿಮರ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಅನ್ನುವಂತಹ ಕಾರಣಕ್ಕಾಗಿ ವಿಧ್ವಂಸಕ ಕೃತ್ಯಕ್ಕೆ ಈತ ಪ್ಲಾನ್ ಅನ್ನ ಮಾಡ್ತಾ ಇದ್ದ. ಬೆಂಗಳೂರಿನಲ್ಲಿ ಸೆರೆ ಸಿಕ್ಕಂಥ ಶಂಕಿತ ಉಗ್ರ ಅಸಾಫುಲ್ ಮಲಿಕ್ನ ಕಥಾನಕ ಇದು. ಮುಸ್ಲಿಮರ ಮೇಲೆ ದೌರ್ಜನ್ಯವನ್ನ ಎಸಗ್ತಾ ಇರುವುದಕ್ಕೆ ಸಿಟ್ಟಾಗ್ತಾ ಇದ್ದ ಈತ. ಪಾಕ್ ಸೇರಿ ಬೇರೆ ದೇಶಗಳಲ್ಲೂ ಕೂಡ ದಾಳಿಗೆ ಮಲಿಕ್ ಪ್ಲಾನ್ ಮಾಡ್ತಾ ಇದ್ದ. ಆತನೊಬ್ಬನೇ ಅಲ್ಲ, ಆತನ ಜೊತೆಗೆ ಒಂದು ಗ್ಯಾಂಗ್ನ ಜೊತೆಗೆ ಆತ ಕೆಲಸವನ್ನ ಮಾಡ್ತಾ ಇದ್ದ. ಆ ಗ್ಯಾಂಗ್ನಲ್ಲಿದ್ದವರ ಜೊತೆಗೆ ಆತ ಸಂಪರ್ಕದಲ್ಲಿದ್ದ. ಆತನ ಉದ್ದೇಶ ಇದ್ದಿದ್ದು ಪಾಕಿಸ್ತಾನದಲ್ಲಿ ವಿಧ್ವಂಸಕ ಕೃತ್ಯವನ್ನ ಮಾಡಬೇಕು ಅಂತ ಹೇಳಿ. ಹಾಗಂತ ಭಾರತದಲ್ಲಿ ಇಲ್ಲ ಅಂತಲ್ಲ, ಭಾರತದಲ್ಲೂ ಬಟ್ ಪಾಕಿಸ್ತಾನವೂ ಕೂಡ ಆತನ ಟಾರ್ಗೆಟ್ ಆಗಿತ್ತು. ಪಾಕಿಸ್ತಾನ ಸೇನೆ ಅಲ್ಲಿನ ಪಾಕಿಸ್ತಾನಿಗರ ಮೇಲೆ, ಮುಸ್ಲಿಮರ ಮೇಲೆ ಏನೋ ದೌರ್ಜನ್ಯ ಮಾಡ್ತಾ ಇದೆ, ಇನ್ನೊಂದು ಮತ್ತೊಂದು ಈ ರೀತಿಯಾದಂತಹ ವಿಚಾರಗಳೆಲ್ಲ ತನಿಖೆಯ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ಪಾಕಿಸ್ತಾನವನ್ನ ಎರಡು ಸಂಘಟನೆಗಳು ಬಹುವಾಗಿ ಕಾಡ್ತಾ ಇವೆ ಅಂತಂದ್ರೆ, ಒಂದು ಬಲೂಚಿಸ್ತಾನ ಸ್ವಾತಂತ್ರ್ಯಕ್ಕಾಗಿ ನಡೀತಾ ಇರುವಂತಹ ಅವರ ಹೋರಾಟ, ಮತ್ತೊಂದು ತೆಹರೀಕ್ ತಾಲಿಬಾನ್ ಅನ್ನುವಂತಹ ಉಗ್ರ ಸಂಘಟನೆ. ಆ ಉಗ್ರ ಸಂಘಟನೆಯ ಜೊತೆಗೆ ನಂಟಿನಲ್ಲಿದ್ದವನು ಈ ಅಸಾಫುಲ್ ಮಲಿಕ್. ವಿಚಾರಣೆಯ ಸಂದರ್ಭದಲ್ಲಿ ಯಾವ ರೀತಿ ವಿಧ್ವಂಸಕ ಕೃತ್ಯಗಳಿಗೆ ಈತ ಪ್ಲಾನ್ ಮಾಡ್ತಾ ಇದ್ದ ಅನ್ನೋದು ಬೆಳಕಿಗೆ ಬಂದಿದೆ ಶಿವಕುಮಾರ್. ವಿದೇಶಿ ಕಳೆದ ಆಗಸ್ಟ್ 11ನೇ ತಾರೀಕು ಬೆಂಗಳೂರಿನ ಜಿಗಣಿಯ ಖಾಸಗಿ ಫ್ಯಾಕ್ಟರಿನಲ್ಲಿ ಕೆಲಸ ಮಾಡ್ತಿದ್ದಂತ ಅಸಾಫುರ್ ಮಲಿಕ್ ಈತನನ್ನ ಕಸ್ಟಡಿಗೆ ಪಡೆದು ವಿಚಾರಣೆ ಮಾಡುವಂತ ಕೆಲಸವನ್ನ ಬೆಂಗಳೂರಿನ ಹೆಬ್ಬಗೋಡಿ ಪೊಲೀಸರು ಮಾಡಿರುವಂತದ್ದು. ಖುದ್ದು ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಡಿಸಿಪಿ ನಾರಾಯಣ ಅವರ ನೇತೃತ್ವದಲ್ಲಿ ಆರೋಪಿಯ ವಿಚಾರಣೆ ಆಗ್ತಿರುವಂತದ್ದು. ಅನ್ಲಾಫುಲ್ ಪ್ರಿವೆನ್ಷನ್ ಆಕ್ಟಿವಿಟಿ ಅಂದ್ರೆ UAPA ಆಕ್ಟ್ ನಡಿಯಲ್ಲಿ ಆರೋಪಿಯನ್ನ ಕಸ್ಟಡಿಗೆ ಪಡೆದು ವಿಚಾರಣೆಯನ್ನ ಮಾಡ್ತಿದ್ದಾರೆ. ಆತನ ಮೊಬೈಲ್ ಅನ್ನ ಸೀಸ್ ಮಾಡ್ಕೊಂಡಿರುವಂತದ್ದು. ಪ್ರಮುಖವಾಗಿ ಸೋಷಿಯಲ್ ಮೀಡಿಯಾ ಮಾನಿಟರ್ ಮಾಡುವಂತ ಸಂದರ್ಭದಲ್ಲಿ ಈತನ ಸೋಷಿಯಲ್ ಮೀಡಿಯಾದ ಮೇಲೆ ಹೊಂದಂತ ಅನುಮಾನದ ಆಧಾರದ ಮೇಲೆ ಈತನನ್ನ ಪೊಲೀಸ್ ಅಧಿಕಾರಿಗಳು ಸತತ 1 ತಿಂಗಳ ಕಾಲ ಮಾನಿಟರ್ ಅನ್ನ ಮಾಡಿ ನಂತರ ಈತನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಈತ ತೆಹರೀಕ್ ಇ ತಾಲಿಬಾನಿ ಸಂಘಟನೆಗೆ ಸೇರಿದಂತ ಶಂಕಿತ ಉಗ್ರ ಅನ್ನೋದು ಗೊತ್ತಾಗ್ತಿರುವಂತದ್ದು. ಈತ ಒಟ್ಟಾರೆಯಾಗಿ 2 ಬಾರಿ ಬೆಂಗಳೂರಿಗೆ ಬಂದಿದ್ದಾನೆ. ಈ ಬಾರಿ ಬೆಂಗಳೂರಿಗೆ ಬಂದಂತವನು ಜಿಗಣಿಯ ಖಾಸಗಿ ಕಂಪನಿಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸವನ್ನ ಮಾಡ್ತಿರ್ತಾನೆ. ಹೆಬ್ಬಗೋಡಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಬಾಡಿಗೆ ಮನೆ ಮಾಡ್ಕೊಂಡು ಅಲ್ಲಿ ವಾಸವಾಗಿರ್ತಾನೆ. ಈತನ ಉದ್ದೇಶ ಅಫ್ಘಾನಿಸ್ತಾನಕ್ಕೆ ಹೋಗುವಂಥದ್ದು, ಅಲ್ಲಿ ಉಗ್ರ ಸಂಘಟನೆಯಿಂದ ತರಬೇತಿಯನ್ನ ಪಡೆದು ಪಾಕಿಸ್ತಾನ ಸೇನೆಯ ಮೇಲೆ ದಾಳಿಯನ್ನ ಮಾಡುವಂಥದ್ದು. ಈತ ಪಾಕಿಸ್ತಾನ ಸೇನೆ ಮುಸಲ್ಮಾನ್ ಸಮಾಜದವ್ರಿಗೆ ವಿಧ್ವಂಸಕವಾಗಿ ನಡೆಸ್ಕೊಳ್ತಾ ಇದೆ, ಅವ್ರ ಮೇಲೆ ದೌರ್ಜನ್ಯವನ್ನ ಮಾಡ್ತಿದೆ. ಹೀಗಾಗಿ ಪಾಕಿಸ್ತಾನ ಸೇನೆ ಮೇಲೆ ನಾನು ದ್ವೇಷವನ್ನ ತೀರಿಸ್ಕೊಳ್ಬೇಕು ಅಂತೇಳಿ ಈತ ಆರೋಪಿ ಬಾಯಿ ಬಿಡ್ತಿರುವಂತದ್ದು. ಈತನ ಉದ್ದೇಶ ಬೆಂಗಳೂರಿಗೆ ಬಂದು ಇಲ್ಲಿ ಅಕ್ರಮವಾಗಿ ಪಾಸ್ಪೋರ್ಟ್ ಅನ್ನ ಪಡ್ಕೊಂಡು ಭಾರತದಿಂದ ಅಫ್ಘಾನಿಸ್ತಾನಕ್ಕೆ ಹೋಗಿ ಅಲ್ಲಿ ಟ್ರೈನಿಂಗ್ ಅನ್ನ ಪಡೆದು ಮತ್ತೆ ವಾಪಸ್ ಬೆಂಗಳೂರಿಗೆ ಬರುವಂತದ್ದು ಈತನ ಉದ್ದೇಶ ಆಗಿತ್ತು. ಸದ್ಯ ಪೊಲೀಸ್ ವಿಚಾರಣೆ ವೇಳೆಯಲ್ಲಿ ಗೊತ್ತಾಗ್ತಿರುವಂತದ್ದು ಈತ ಪಾಕಿಸ್ತಾನ ಸೇನೆ ಮೇಲೆ ದ್ವೇಷವನ್ನ ತೀರಿಸ್ಕೊಳ್ಬೇಕು ಅಂತೇಳಿ ಹಪಾಹಪಿಸಿದ್ದ ಅಂತೇಳಿ ಏನು ಹೇಳಿಕೆಯನ್ನ ಕೊಡ್ತಿದ್ದಾನೆ. ಆದ್ರೆ ಈತ ಅಫ್ಘಾನಿಸ್ತಾನಕ್ಕೆ ಹೋಗಿ ಅಲ್ಲಿ ಟ್ರೈನಿಂಗ್ ಅನ್ನ ಪಡ್ಕೊಂಡು ಮತ್ತೆ ಭಾರತಕ್ಕೆ ಬಂದಂತ ನಂತರದಲ್ಲಿ ಇಲ್ಲಿ ಏನಾದ್ರೂ ಈತ ವಿಧ್ವಂಸಕ ಕೃತ್ಯಗಳೆಲ್ಲ ಭಾಗಿ ಆಗೋಲ್ಲ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂತ ಅನುಮಾನಗಳು ಕೂಡ ಇರುವಂತದ್ದು. ಹೀಗಾಗಿ ಈತ ಅಫ್ಘಾನಿಸ್ತಾನದಲ್ಲಿ ಯಾರನ್ನ ಭೇಟಿ ಆಗ್ಲಿಕ್ಕೆ ಹೋಗ್ತಿದ್ದ, ಯಾವ ಸಂಘಟನೆ ಜೊತೆ ಈತ ಕಾಂಟ್ಯಾಕ್ಟ್ ನಲ್ಲಿ ಇದ್ದ ಅನ್ನೋದನ್ನ ಸದ್ಯ ತನಿಖೆಯನ್ನ ಮುಂದುವರಿಸಿರುವಂತದ್ದು. ವಿದೇಶಿ ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.